ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಟಿನ್ಯೂ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೇನು ಮಜಾ ಸಿಗಲ್ಲ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ, ಹಾಗೆ ನೋಡಬೇಡಿ, ಹಾಗೆ ಸ್ಕಿಪ್ ಮಾಡಬೇಡಿ ನೋಡಿ ಫ್ರೆಂಡ್ಸ್. ಇದು ಯಾವ ಜಾಗ ಅಂತ ಗೊತ್ತಾಯ್ತಾ ಫ್ರೆಂಡ್ಸ್ ನಿಮಗೆ? ಇದು ನಮ್ಮ ಉತ್ತರ ಕರ್ನಾಟಕದ ಯಾವುದು ಶೋರಾಪುರ ಸಂಸ್ಥಾನ ಇತ್ತು. ಆ ಸಂಸ್ಥಾನದ ಹತ್ರ ಶಹಾಪುರ ಅನ್ನೋ ಊರಲ್ಲಿ, ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕು, ಅಲ್ಲಿ ಗದ್ದುಗೆ ಚರಬಸವೇಶ್ವರ ಅಜ್ಜವ್ರದ್ದು ಜಾತ್ರೆ ಇತ್ತು. ಆ ಜಾತ್ರೆಯ ಚಿಕ್ಕ ತುಣುಕು ನಾನು ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿ ಜಾತ್ರೆ ಇತ್ತು. ಇದು ಮೇನ್ ಜಾತ್ರೆ ಯಾವುದಕ್ಕೆ ಅಂದರೆ ಎತ್ತುಗಳು ಮಾರಾಟ ಮಾಡ್ತಾರೆ. ಎತ್ತು ಗೊತ್ತಲ್ವಾ? ಎತ್ತುಗಳು ಮಾರಾಟ ಮಾಡ್ತಾರೆ. ಇಲ್ಲಿನೂ ಪವಾಡ ಇದೆ ಫ್ರೆಂಡ್ಸ್. ದೇವಸ್ಥಾನ ಚೆನ್ನಾಗಿದೆ, ಸೂಪರಾಗಿದೆ. ಏನು ಜಾತ್ರೆ ಕೂಡ ಚೆನ್ನಾಗಿ ಮಾಡ್ತಾರೆ. ಬೆಟ್ಟ ಇದೆ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಜನ ಜಾತ್ರೆಗೆ ಬಂದವ್ರೆ ಅಂತೇಳಿ ಅದನ್ನು ನೋಡಬೇಕು ಅಂತ. ಫುಲ್ಲು ಚೆನ್ನಾಗಿದೆ ನೋಡಿ. ಎಷ್ಟೊಂದು ಜನ ಬಂದಿದ್ದಾರೆ. ಹೇಗಿದೆ ತೇರು ಎಳಿತಾ ಇದೆ ನೋಡಿ. ಎಂಜಾಯ್ ಮಾಡಿ. ದೂರ ಇದ್ದೆ, ಅಲ್ಲೆಲ್ಲ ಕವರ್ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್. ದೂರದಿಂದಲೇ ನಿಮಗೆ ಜಾತ್ರೆ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ. ಐ ಹೋಪ್ ನೀವೆಲ್ಲ ನನ್ನ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ತೇರು ಎಳಿತಾ ಇದೆ. ನಾವು ಬೆಟ್ಟದ ಮೇಲೆ ಕುತ್ಕೊಂಡಿದ್ವಿ. ಬೆಟ್ಟದ ಮೇಲೆ ಕುತ್ಕೊಂಡು ನೋಡ್ತಾ ಇದ್ವಿ. ನೋಡಿ ಎಲ್ಲಿವರೆಗೂ ಎಳಿತಾ ಇದ್ದಾರೆ ಜನ, ಎಲ್ಲಿಂದ ಎಲ್ಲಿವರೆಗೂ ಇದ್ದಾರೆ ಅಲ್ವಾ? ನೋಡಿ ಶ್ರೀ ಚರಬಸವೇಶ್ವರ ದೇವರು ಅಲ್ಲಿರೋದು. ಚೆನ್ನಾಗಿದೆ ಫ್ರೆಂಡ್ಸ್. ಚಿಕ್ಕದಾಗಿದ್ರು ಚೊಕ್ಕದಾಗಿದೆ ದೇವಸ್ಥಾನ. ಬಟ್ ಮೇಲ್ಗಡೆ ಗುಡ್ಡದೊಳಗಡೆ, ಬೆಟ್ಟದೊಳಗಡೆ ಮಠ ಇದೆ. ಮಠದಲ್ಲಿ ಸ್ವಾಮಿಗಳಿದ್ದಾರೆ. ಅಲ್ಲಿ ಫುಲ್ ಚೆನ್ನಾಗಿದೆ. ಅಲ್ಲಿ ಒಳಗಡೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಟ್ಟ ಹತ್ಕೊಂಡು ಹೋಗಬೇಕು. ಇವಾಗ ನೋಡಿ ತೇರು ಎಳಿತಾ ಇದ್ದಾರೆ. ತೇರು ಹೋಗ್ತಾ ಇದೆ ನೋಡಿ. ಎಷ್ಟೊಂದು ಜನ ಹೇಳ್ತವ್ರೆ. ಹೊಸ ಜನ ಇದ್ದಾರೆ ನೋಡಿ ಫ್ರೆಂಡ್ಸ್. ಕಾಲಿಡೋಕ್ಕೂ ಸಂದಿಲ್ಲ, ಅಷ್ಟೊಂದು ಜನ ಇದ್ದಾರೆ. ಅಂದರೆ ಫೇಮಸ್, ಶಹಾಪುರ್ಗೆ ಫೇಮಸ್ ಗದ್ಗೆ ಜಾತ್ರೆ ಅಂತಂದರೆ ಎಲ್ಲಿರ್ಲಾರ ಜನ ಬರ್ತಾರೆ. ಅಷ್ಟೊಂದು ಜನ ನೋಡಿ. ಹಿಂದ್ಗಡೆ ಎಷ್ಟು ಜನ ಇದ್ದಾರೆ, ಮುಂದ್ಗಡೆ ಎಷ್ಟು ಜನ ಇದ್ದಾರೆ ತೇರು ಎಳಿಯೋಕ್ಕೆ ಅಲ್ವಾ? ಆ ಚರಬಸವೇಶ್ವರ ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್. ಅಂದರೆ ನಾನು ನಮ್ಮ ತಂಗಿ ಊರಿಗೆ ಹೋಗಿದ್ದೆ. ನಮ್ಮ ತಂಗಿ ಗಂಡನ ಮನೆ ಅದೇ ಅಲ್ವಾ, ಅಲ್ಲಿಗೆ ಹೋಗಿದ್ದೆ. ಹಾಗಾಗಿ ಇದೊಂದು ಚಿಕ್ಕ ವಿಡಿಯೋ ಅಲ್ಲಿಂದ ಮಾಡ್ಕೊಂಡು ತೊಗೊಂಬಂದೆ ಫ್ರೆಂಡ್ಸ್. ಇದೆಲ್ಲ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಬೆಲ್ ಐಕನ್ ಒತ್ತೋದು ಮಾತ್ರ ಮರಿಬೇಡಿ ದಯವಿಟ್ಟು. ಹಾಗೆ ನೋಡಬೇಡಿ ಆಯಿತಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬೆಲ್ ಐಕನ್ ಒತ್ತೋದು ಮಾತ್ರ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್.